ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಉಂಟಾಗಿರುವ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಬೆಳಗ್ಗೆಯಿಂದಲೇ ಸುರಿತಾ ಇದೆ ಧಾರಾಕಾರವಾದ ಮಳೆ. ಬೆಂಗಳೂರಲ್ಲಿ ಗುಡುಗು ಮಿಂಚಿನ ಸಹಿತ ಧಾರಾಕಾರ ಮಳೆಯಾಗ್ತಾ ಇದೆ. ಗುಟ್ಟಹಳ್ಳಿ, ಮೆಜೆಸ್ಟಿಕ್, ಮೈಸೂರು ಬ್ಯಾಂಕ್ ಸರ್ಕಲ್ ಸೇರಿದಂತೆ ಹಲವಾರು ಕಡೆ ಭಾರೀ ಮಳೆಯಾಗ್ತಾ ಇದೆ. ಬ್ಯಾಟರಾಯನಪುರ, ಶಾಂತಿನಗರ, ಡಬಲ್ ರೋಡ್, ಶಿವಾನಂದ ಸರ್ಕಲ್ ಸೇರಿದಂತೆ ಹಲವು ಕಡೆ ಭಾರೀ ಮಳೆಯಾಗ್ತಾ ಇದೆ. ಇಂದಿನಿಂದ 5-6 ದಿನ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಹವಾಮಾನ ಇಲಾಖೆಯಿಂದ ಭಾರೀ ಮಳೆಯ ಮುನ್ಸೂಚನೆಯನ್ನ ಈಗ ಕೊಡಲಾಗಿದೆ. ಗುಟ್ಟಹಳ್ಳಿ, ಮೆಜೆಸ್ಟಿಕ್, ಮೈಸೂರು ಬ್ಯಾಂಕ್ ಸರ್ಕಲ್ ಎಲ್ಲಾ ಕಡೆ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಬ್ಯಾಟರಾಯನಪುರ, ಶಾಂತಿನಗರ, ಡಬಲ್ ರೋಡ್ನಲ್ಲೂ ಕೂಡ ಹೆಚ್ಚಿನ ಮಳೆ ಸುರಿತಾ ಇದೆ. ನಾವು ನೋಡ್ತಾ ಇದ್ದೀವಿ, ಬೆಂಗಳೂರಿನಲ್ಲಿ ಮತ್ತೆ ವರುಣ ಅವತರಿಸಿದ್ದಾನೆ, ಜೋರಾಗಿ ಅವತರಿಸಿದ್ದಾನೆ. ಬೆಂಗಳೂರಿನ ಹಲವಾರು ಕಡೆ ಶಿವಾನಂದ ಸರ್ಕಲ್ ಸೇರಿದಂತೆ ಮೆಜೆಸ್ಟಿಕ್, ಗುಟ್ಟಹಳ್ಳಿ, ಶಾಂತಿನಗರ, ಡಬಲ್ ರೋಡ್, ಬ್ಯಾಟರಾಯನಪುರ ಎಲ್ಲ ಕಡೆ ಭಾರಿ ಮಳೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಉಂಟಾಗಿರೋದ್ರಿಂದಾಗಿ ಬೆಂಗಳೂರಿನಲ್ಲಿ ಅದರ ಎಫೆಕ್ಟ್ ಕಾಣಿಸ್ತಾ ಇದೆ. ಭಾರಿ ಮಳೆ ಆಗ್ತಾ ಇದೆ. ಕರಾವಳಿಯಲ್ಲಿ ಚಂಡಮಾರುತದ ಭೀತಿನೇ ಉಂಟಾಗಿದೆ. ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ ಎಲ್ಲೆಲ್ಲಿ ಮಳೆ ಆಗ್ತಾ ಇದೆ ಅಂತ. ಬ್ಯಾಟರಾಯನಪುರ, ಶಾಂತಿನಗರ, ಡಬಲ್ ರೋಡ್, ಶಿವಾನಂದ ಸರ್ಕಲ್, ಮೆಜೆಸ್ಟಿಕ್ಸ್ ಸುತ್ತಮುತ್ತ, ಗುಟ್ಟಹಳ್ಳಿ, ಮಲ್ಲೇಶ್ವರಂ ಈ ಕಡೆ ಎಲ್ಲ ಮಳೆ ಆಗ್ತಾ ಇದೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಉಂಟಾಗಿರುವ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೂ ಬೆಂಗಳೂರಿನಲ್ಲಿ ಮೋಡ ಮಳೆಯ ವಾತಾವರಣ ಇತ್ತು. ಮಧ್ಯಾಹ್ನ ಅಷ್ಟೊತ್ತಿಗೆ ಮಳೆ ಪಿಕಪ್ ಆಗಿದೆ. ಕಂಟಿನ್ಯೂಸ್ಲಿ ಮಳೆ ಬರ್ತಾನೆ ಇದೆ. ಇನ್ನು ಕೂಡ ಆತಂಕದ ವಿಚಾರ ಅಂದ್ರೆ ಇನ್ನೂ 5-6 ದಿನ ಭಾರಿ ಮಳೆಯಾಗುವ ಚಾನ್ಸಸ್ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿರುವಂಥದ್ದು. ಸಣ್ಣ ಪುಟ್ಟ ಚಿರಿಪಿರಿ ಮಳೆ ಆದರೆ ಬೆಂಗಳೂರಲ್ಲಿ ಅಂಥ ದೊಡ್ಡ ಮಟ್ಟಿಗಿನ ಸಮಸ್ಯೆ ಏನಾಗಲ್ಲ. ಆದರೆ ಕಂಟಿನ್ಯೂಸ್ಲಿ 5 ದಿನ ಮಳೆ ಬಂತು ಅಂತ ಹೇಳಿದ್ರೆ ಹಲವಾರು ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತು ಮುಳುಗಡೆ ಆಗೋದಂತೂ ಪಕ್ಕ. ಯಾಕಂದರೆ ಅಂಥ ಒಂದು ಗತಿಗೆಟ್ಟಂತಹ ಮೂಲಭೂತ ಸೌಕರ್ಯದ ವ್ಯವಸ್ಥೆ ನಮ್ಮ ನಗರದಲ್ಲಿ ಇದೆ. ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು, ನೀರು ಇಂಗ್ಲಿಕ್ಕೆ ವ್ಯವಸ್ಥೆ ಆಗಿರ್ಬೋದು, ಅಷ್ಟೊಂದು ಕಳಪೆ ಗುಣಮಟ್ಟದಲ್ಲಿದೆ. ಹೀಗಾಗಿ 5-6 ದಿನ ಜೋರಾಗಿ ಒಂದೇ ಸಮ ಮಳೆ ಸುರಿದ್ರೆ ಅದರಿಂದ ಟ್ರಬಲ್ ಮತ್ತೆ ಸಾರ್ವಜನಿಕರಿಗೆ ಆಗೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಸೊ 1 ಗಂಟೆ ಜೋರ ಮಳೆ ಬಂದ್ರೇ ಎಲ್ಲ ಅಂಡರ್ ಪಾಸಲ್ಲಿ ನೀರು ನಿಂತ್ಕೊಂಡು ವೆಹಿಕಲ್ ಎಲ್ಲ ಮೂವ್ಮೆಂಟ್ ಆಗದೆ ಎಲ್ಲ ಜಾಮ್ ಆಗುತ್ತೆ. ಏನೋ 5-6 ದಿನ ಕಂಟಿನ್ಯೂಸ್ಲಿ ಮಳೆ ಬಂತು ಅಂತ ಹೇಳಿದ್ರೆ ಅದು ಕೂಡ ಬೇರೆ ಮಳೆ ಆದರೆ ಬರೋದು ಹೋಗೋದಾಗ್ತಾ ಇರುತ್ತೆ. ಆದರೆ ಚಂಡಮಾರುತದ ಮಳೆ ಕಂಟಿನ್ಯೂಸ್ಲಿ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ನಮ್ಮ ಪ್ರತಿನಿಧಿ ಭಾಗ್ಯ ನಮ್ಮ ಜೊತೆಗೆ ಕನೆಕ್ಟ್ ಆಗಿದ್ದಾರೆ. ಅವರು ಹೊಸಕೆರೆ ಹಳ್ಳಿ ಬಳಿ ಇದ್ದಾರೆ, ಅಲ್ಲೂ ಕೂಡ ಮಳೆ ಆಗ್ತಾ ಇದೆ. ಭಾಗ್ಯ, ಬೆಂಗಳೂರಿನಲ್ಲಿ ಹಲವಾರು ಕಡೆ ಮಳೆ ಆಗ್ತದೆ, ತಾವಿರೋ ಕಡೆ ಕೂಡ ಮಳೆ ಆಗ್ತಾ ಇದೆ. ಯಾವ ರೀತಿ ಇದೆ ಮಳೆ? ತುಂಬಾ ಸಮಸ್ಯೆ ಆಗ್ತಿದ್ಯಾ ಹೇಗೆ ಅಂತ? ಅಮರ್ ಪ್ರಸಾದ್, ಇವತ್ತು ಬೆಳಿಗ್ಗೆಯಿಂದಲೇ ಬೆಂಗಳೂರು ಸುತ್ತಮುತ್ತ ಜೊತೆಗೆ ಬೆಂಗಳೂರಲ್ಲಿ ಏನು ಮಳೆಯಾಗ್ತಿತ್ತು. ಬೆಳಿಗ್ಗೆಯಿಂದಲೇ ಒಂದು 10 ಗಂಟೆ ಸುಮಾರಿಗೆ ಒಂದಷ್ಟು ಕಡೆ ಮಳೆಯಾಗಿತ್ತು ಕೂಡ. ವಾಯುಭಾರ ಕುಸಿತದಿಂದ ಈ ರೀತಿ ಮಳೆಯಾಗ್ತಿದೆ ಅನ್ನುವಂತಹದನ್ನ ಏನು ಹವಾಮಾನ ಇಲಾಖೆ ಹೇಳಿರುವಂತಹದ್ದು. ಇನ್ನು ಜೊತೆಗೆ ಬೆಂಗಳೂರಲ್ಲಿ ಇನ್ನು 5-6 ದಿನಗಳ ಕಾಲ ಇದೇ ರೀತಿ ಜೋರು ಮಳೆ ಇರುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಈಗಾಗಲೇ ಬೆಂಗಳೂರಲ್ಲಿ ಮೆಜೆಸ್ಟಿಕ್ ಇರಬಹುದು, ಗುಟ್ಟಹಳ್ಳಿ ಇರಬಹುದು, ಹೊಸಕೆರಳ್ಳಿ ಜೊತೆಗೆ ಮೈಸೂರು ರೋಡು ಈ ಕಡೆ ಸುತ್ತಮುತ್ತಲ ಸಾಕಷ್ಟು ಮಳೆಯಾಗ್ತಿದೆ. ಸೊ ಬೆಂಗಳೂರಿಗರಿಗೆ ಒಂದು ರೀತಿ ಎಚ್ಚರಿಕೆ ಅಂತಾನೆ ಹೇಳ್ಬೋದು. ಇನ್ನು 5-6 ದಿನಗಳ ಕಾಲ ಇದೇ ರೀತಿ ಭಾರಿ ಮಳೆ ಇರುತ್ತೆ ಅನ್ನುವಂತಹದ್ದು ಹವಾಮಾನ ಇಲಾಖೆಯಿಂದ ಬಂದಿರುವಂತಹ ವರದಿ. ಸೊ ಈಗಾಗಲೇ ಬೆಂಗಳೂರು ಮೆಜೆಸ್ಟಿಕ್ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಮಳೆ ಆಗ್ತಿದೆ. ಹೊಸಕೆರಳ್ಳಿ ಸುತ್ತಮುತ್ತ ಕೂಡ ಭಾರಿ ಮಳೆ ಆಗ್ತಿದೆ. ಈ ಮಳೆ ಇನ್ನು ಜೋರಾದ್ರೆ ಒಂದಷ್ಟು ಏನೋ ಮರಗಳು ಬೀಳುವಂತಹದ್ದು ಇದೆಲ್ಲ ಕಾಮನ್ ಆಗಿ ನಾವು ನೋಡಿದ್ದೀವಿ. ಚರಂಡಿಗಳಲ್ಲಿ ನೀರು ತುಂಬಿಕೊಳ್ಳುವಂತಹದ್ದು. ಸೊ ಇದೆಲ್ಲ ಆಗಬಹುದು. ಸೊ ಇನ್ನು 5-6 ದಿನ ಹೆಚ್ಚು ಮಳೆ ಆಗುತ್ತೆ ಅನ್ನೋದ್ರಿಂದ ಒಂದಷ್ಟು ಮುನ್ನೆಚ್ಚರಿಕೆಯ ಕ್ರಮಗಳು ತಗೊಳ್ಳೋದಕ್ಕೆ ಹವಾಮಾನ ಇಲಾಖೆ ಮುಂದಾಗಬಹುದು ಅನ್ಸುತ್ತೆ. ಅಮರ್, ಸದ್ಯಕ್ಕಂತೂ ಬೆಳಗ್ಗೆಯಿಂದಲೇ ಬೆಂಗಳೂರಲ್ಲಿ ಮಳೆ ಸುರಿತಿರುವಂತಹದ್ದು. ಈಗಾಗಲೇ ಮೆಜೆಸ್ಟಿಕ್ ಕಡೆ, ಗುಟ್ಟಹಳ್ಳಿ ಕಡೆ ಜೊತೆಗೆ ಮೈಸೂರು ರೋಡು ಸಾಕಷ್ಟು ಕಡೆ ಬೆಂಗಳೂರಲ್ಲಿ ಭಾರಿ ಮಳೆ ಆಗ್ತಿದೆ. ಸೊ ಇದರಿಂದ ಯಾರಿಗೆ ತೊಂದರೆ ಆಗದೆ ಇರೋ ರೀತಿ ಇನ್ನು 5-6 ದಿನ ಇದೇ ರೀತಿ ಸಾಕಷ್ಟು ಭಾರಿ ಮಳೆ ಇರುತ್ತೆ ಅನ್ನುವಂಥದ್ದು ಹವಾಮಾನ ಇಲಾಖೆಯಿಂದ ಬಂದಿರುವಂತಹ ವರದಿ. ಸೊ ಹಾಗಾಗಿ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಬಹುದು ಅಂತ ಅನ್ಸುತ್ತೆ. ಅಮರ್, ಥ್ಯಾಂಕ್ ಯು ಭಾಗ್ಯ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಉಂಟಾಗಿರುವ ಹಿನ್ನೆಲೆಯಲ್ಲಿ ಈ ರೀತಿ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ.
ಬೆಂಗಳೂರಿನ ನಾನಾ ಪ್ರದೇಶಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ವಿವಿಧ ದೃಶ್ಯಗಳಲ್ಲಿ ನಾವೀಗ ಅದನ್ನು ನೋಡ್ತಾ ಇದ್ದೀವಿ. ಕಂಟಿನ್ಯೂಸ್ಲಿ ಮಳೆ ಆಗಿರೋದ್ರಿಂದಾಗಿ ಒಂದು ರೀತಿ ಸಂಜೆ ರೀತಿ ಕಾಣಿಸ್ತಾ ಇದೆ. ಸಂಜೆ ಅಷ್ಟೊತ್ತಿಗೆ ಯಾವ ರೀತಿ ಲೈಟ್ ಇರುತ್ತೋ ಆ ರೀತಿ ಲೈಟ್ ಮಧ್ಯಾಹ್ನದಷ್ಟೊತ್ತಿಗೆ ಬೆಂಗಳೂರಲ್ಲಿ ಕಾಣಿಸ್ತಾ ಇರುವಂಥದ್ದು. ಒಂದು ರೀತಿ ಕಂಪ್ಲೀಟ್ ಮೋಡ ಮುಸುಕಿದ ವಾತಾವರಣ. ಇದು ಹೊಸಕೆರೆ ಹಳ್ಳಿಯ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಭಾರಿ ಮಳೆ ಆಗ್ತಾ ಇದೆ. ಜಿಟಿ ಮಳೆಯ ನಡುವೆನೆ ವಾಹನ ಸವಾರರು ಚಲಿಸ್ತಾ ಇರೋದನ್ನು ಕೂಡ ನೋಡ್ತಾ ಇದ್ದೀವಿ. ಏನೋ ಜಾಮ್ ಅನ್ನುವಂತಹ ಪರಿಸ್ಥಿತಿ ಇನ್ನೂ ಕೂಡ ನಿರ್ಮಾಣ ಆಗಿಲ್ಲ. ಬಟ್ ಕಂಟಿನ್ಯೂಸ್ಲಿ ಇದೇ ರೀತಿ ಬಂದರೆ ಪರಿಸ್ಥಿತಿ ಕೈ ಮೀರಿದ್ರು ಕೂಡ ಅಚ್ಚರಿ ಇಲ್ಲ. ಯಾಕಂದರೆ ಪ್ರತಿ ವರ್ಷ ನಾವು ನೋಡ್ತಾ ಇದ್ದೀವಿ ಕಂಟಿನ್ಯೂಸ್ 3-4 ದಿನ ಮಳೆ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಏನಾಗುತ್ತೆ ಅನ್ನೋದು ಪ್ರತಿ ವರ್ಷ ನೋಡ್ಕೊಂಡು ಬಂದಿರುವಂತಹ ವಿಚಾರ. ಈ ಬಾರಿ ಏನಾಗುತ್ತೆ ಇನ್ನು, ಯಾಕಂದರೆ 5 ದಿನ ಕಂಟಿನ್ಯೂಸ್ ಮಳೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಕೂಡ ಆಲ್ರೆಡಿ ಹೇಳಿದೆ. ಗುಡುಗು ಮಿಂಚಿನ ಸಹಿತ ಧಾರಾಕಾರ ಮಳೆ ಇಲ್ಲಿ ಆಗ್ತಾ ಇರುವಂಥದ್ದು. ನಾವೀಗ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ನ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ನಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಅಲ್ಲೇ ನಿಂತ್ಕೊಂಡಿದ್ದಾರೆ. ಈಗ ನಮ್ಮ ಪ್ರತಿನಿಧಿ ಶಿವರಾಜ್ ಮೈಸೂರು ಬ್ಯಾಂಕ್ ಬಳಿದ್ದಾರೆ. ಶಿವರಾಜ್, ಮೈಸೂರು ಬ್ಯಾಂಕಲ್ಲೂ ಭಾರಿ ಮಳೆ ಅನ್ಸುತ್ತೆ. ಹಲವೆಡೆ ಈಗಾಗಲೇ ಭಾರಿ ಮಳೆ ಆಗ್ತಾ ಇರುವಂತದ್ದು. ಮೈಸೂರು ಬ್ಯಾಂಕ್ ಸರ್ಕಲ್, ಶಿವಾನಂದ ಸರ್ಕಲ್, ಗುತ್ತಹಳ್ಳಿ ಹೀಗೆ ಸೇರಿದಂತೆ ವಿಧಾನಸೌಧ ಸುತ್ತಮುತ್ತ ಎಲ್ಲಾ ಕಡೆ ಭಾರಿ ಮಳೆ ಆಗ್ತಾ ಇದೆ. ಯಾಕಂದ್ರೆ ನಿನ್ನೆಯಷ್ಟು ಕೂಡ ಹವಾಮಾನ ಬರ್ತಿತ್ತು. ಅರಬ್ಬಿ ಸಮುದ್ರದ ಒಂದು ಇದ್ರ ವಾಯುಭಾರ ಕುಸಿತದಿಂದಾಗಿ ಮುಂದಿನ 5 ದಿನಗಳ ಕಾಲ ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡು ಹಾಗೂ ಕರಾವಳಿ ಪ್ರಾಂತ್ಯದಲ್ಲಿ ಹೆಚ್ಚಾಗಿ ಮಳೆ ಬರುತ್ತೆ ಅನ್ನೋ ಮುನ್ಸೂಚನೆಯನ್ನು ಕೊಟ್ಟಿತ್ತು. ಅದೇ ಪ್ರಕಾರ ಈಗಾಗಲೇ ಸಿಲಿಕಾನ್ ಸಿಟಿ ಮಧ್ಯಾಹ್ನವೇ ಮಳೆಯ ಒಂದು ಆರ್ಭಟ ಶುರುವಾಗಿದೆ. ಹೀಗಾಗಿ ವಾಹನ ಸವಾರರು ಇರ್ಬೋದು, ಪಾದಚಾರಿಗಳು ಇರ್ಬೋದು, ಎಲ್ಲರೂ ಸಾಕಷ್ಟು ಒಂದು ಪರದಾಟವನ್ನ ನಡೆಸ್ತಾ ಇದ್ರೆ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಬರೀ ಅರ್ಧ ಗಂಟೆ ಮಳೆ ಬಿದ್ದರೆ ಸಾಕಷ್ಟು ಅನಾಹುತಗಳು ಸಂಭವಿಸ್ತವೆ. ರಸ್ತೆಗಳೆಲ್ಲ ಸುಮಾರು 1-2 ಅಷ್ಟು ನೀರು ತುಂಬಿಕೊಳ್ಳುತ್ತೆ. ಯಾಕಂದ್ರೆ ರಾಜಕಾರಣಿಗಳು ಚರಂಡಿಗಳೆಲ್ಲ ಮತ್ತು ಹೂಳು ತೆಗಿತಾರು, ಸೀಲ್ ತೆಗಿತಾ ಇರೋದು. ಈ ಸಂದರ್ಭದಲ್ಲಿ ಎಲ್ಲಾ ನೀರು ರಸ್ತೆಗಳ ಮೇಲೆ ಹರಿದಾಡ್ತಾ ಇದೆ. ಹೀಗಾಗಿ ಎಲ್ಲೋ ಕಡೆ ವಾಹನ ಸವಾರಕ್ಕೂ ಕೂಡ ಸಾಕಷ್ಟು ಕಷ್ಟ ಆಗ್ತಾ ಇರುವಂತದ್ದು. ಹೀಗಾಗಿ ಹವಾಮಾನ ಇಲಾಖೆ ಕೂಡ ಒಂದು ಮುನ್ಸೂಚನೆ ಕೊಟ್ಟಿದೆ. ಇನ್ನೂ 5-6 ದಿನಗಳ ಕಾಲ ಸಾಕಷ್ಟು ಕೇರ್ಫುಲ್ ಆಗಿರ್ಬೇಕು. ಅದರಲ್ಲೂ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಯಾಕಂದ್ರೆ ಭಾರಿ ಮಳೆ ಆಗುವ ನಿರೀಕ್ಷೆ ಇದ್ದು ಎರಡೂ ಕೂಡ ತುಂಬಾ ಕೇರ್ಫುಲ್ ಆಗಿರಬೇಕು ಅನ್ನೋ ಮಾತುಗಳನ್ನು ಹೇಳಿರುವಂತದ್ದು. ಇನ್ನೊಂದ್ ಕಡೆ ಇನ್ನೂ 5-6 ದಿನಗಳ ಕಾಲ ಸಿಲಿಕಾನ್ ಸಿಟಿಗೆ ಜಲಕಂಟಕ ಎದುರಾಗಿದೆ ಅನ್ನೋದು ಗೊತ್ತಾಗ್ತಕ್ಕಂಥದ್ದು. ಅಮರ್ ಪ್ರಸಾದ್, ಈಗ 1-2 ದಿನ ಜೋರಾಗಿ ಮಳೆ ಬಂದು ಬಿಟ್ಟು ಬಿಡದೆ ಬಂದ್ರೆ ಬೆಂಗಳೂರಿನ ಪರಿಸ್ಥಿತಿ ಅಯೋಮಯ ಆಗುತ್ತೆ. ಶಿವರಾಜ್, ಈಗ ಈ ರೀತಿ ಒಂದೊಂದು ವಾರ ಎಲ್ಲ ಕಂಟಿನ್ಯೂಸ್ಲಿ ಈ ರೀತಿ ಒಂದೇ ಸಮ ಸೈಕ್ಲೋನ್ ಮಳೆ ಸುರಿದ್ರೆ ಕತೆ ಏನು ಅಂತ, ಬೆಂಗಳೂರಲ್ಲಿ ತಗ್ಗು ಪ್ರದೇಶಗಳ ಕತೆ ಏನು ಅಂತ? ನಿಜವಾಗ್ಲೂ ಅವರ ಒಂದು ಕತೆ ಕಳೆದ ವರ್ಷ ಕೂಡ ನಾವು ನೋಡಿದ್ದೀವಿ. ಬೆಂಗಳೂರಿನಲ್ಲಿ ಕಳೆದ ವರ್ಷದಲ್ಲಿ ಬಂದಂತಹ ಒಂದು ಭಾರಿ ಮಳೆಯಿಂದಾಗಿ ಸಾಕಷ್ಟು ಪ್ರಾಣಹಾನಿ ಕೂಡ ಆಗಿತ್ತು, ಸಾಕಷ್ಟು ಆಸ್ತಿ ಕೂಡ ನಷ್ಟ ಉಂಟಾಗಿತ್ತು. ಸುಮಾರು ಜನ ರಾಜಕಾರಣಿಗಳು ಮೋರಿಗಳಲ್ಲೂ ಕೂಡ ಸುತ್ಕೊಂಡು ಹೋಗಿದ್ರು. ಮತ್ತೆ ಮರುಕಳಿಸಿತ್ತು ಅನ್ನೋ ಭಯ ಶುರುವಾಗಿರುವಂಥದ್ದು. ಯಾಕಂದ್ರೆ ಬೆಂಗಳೂರಿಗೆ ಕೇವಲ ಒಂದು ಅರ್ಧ ಗಂಟೆ ಮಳೆ ಬಂದ್ರೆ ಸಾಕಷ್ಟು ನೀರು ಎಲ್ಲೂ ಕೂಡ ಅಷ್ಟು ರಭಸವಾಗಿ ಹೋಗಲ್ಲ. ಯಾಕಂದ್ರೆ ರಾಜಕಾರಣಿಗಳಿರ್ಬೋದು, ಚರಂಡಿಗಳಿರ್ಬೋದು, ಡ್ರೈನೇಜ್ ಸಿಸ್ಟಮ್ ಅಷ್ಟರ ಮಟ್ಟಿಗೆ ಚೆನ್ನಾಗಿಲ್ಲ. ಹೀಗಾಗಿ ಬಿಬಿಎಂಪಿಯವರು ಕೂಡ ಇನ್ನೂ ಒಂದು ಕೇರ್ಫುಲ್ ಅನ್ನೋದೇನಿದೆ ಅದನ್ನ ಮಾಡ್ತಾ ಇಲ್ಲ. ಹೀಗಾಗಿ ಎಲ್ಲೊಂದ್ ಕಡೆ ಇನ್ನು 5-6 ದಿನಗಳ ಕಾಲ ತುಂಬಾ ಭಾರಿ ಮಳೆ ಆದ್ರೆ ನಿಜವಾಗ್ಲೂ ಮತ್ತೆ ಬೆಂಗಳೂರು ಜನಕ್ಕೆ ಕಂಟಕವಾಗಿರುವಂತ ಗೊತ್ತಿಲ್ಲ. ಹೀಗಾಗಿ ಹವಾಮಾನ ಇಲಾಖೆ ಸಾಕಷ್ಟು ಎಚ್ಚರಿಕೆಯಿಂದ ಇರಿ, ನಿಮ್ಮ ಪ್ರಾಣ ನಿಮ್ಮ ಇದು ಅನ್ನೋ ಮಾತುಗಳನ್ನ ಹೇಳ್ತಾ ಇರೋದು. ಹೀಗಾಗಿ ಎಲ್ಲೊಂದ್ ಕಡೆ ಬೆಂಗಳೂರು ಮಂದಿ ಇನ್ನೂ 5 ದಿನ ಯಾಗಪ್ಪ ಇರೋದು ಅನ್ನೋ ಭಯಭೀತಿಯಲ್ಲೇ ಇರುವಂತದ್ದು. ಅಮರ್ ಪ್ರಸಾದ್, ಥ್ಯಾಂಕ್ ಯು ಶಿವರಾಜ್. ಡೈರೆಕ್ಟ್ ಲೈವ್ ಇದೆ.
direct live visuals. ಎಸ್, ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಉಂಟಾಗಿರೋ ಪರಿಣಾಮವಾಗಿ ಈಗ ಬೆಂಗಳೂರಿನಲ್ಲೂ ಕೂಡ ಅದರ ಪರಿಣಾಮ ಕಾಣಿಸ್ತಾ ಇದೆ. ಬೆಳಗಿನಿಂದಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಇನ್ನು 5 ದಿನ ಇದೇ ರೀತಿ ಮಳೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹವಾಮಾನ ಇಲಾಖೆ ಕಡೆಯಿಂದ. ಇದು ಈಗ ಚಿಂತೆಗೆ ಕಾರಣ ಆಗಿರುವಂತ ವಿಚಾರ. ಶಿವಾನಂದ ಸರ್ಕಲ್ ಸೇರಿದಂತೆ ಹಲವಾರು ಕಡೆ ಭಾರಿ ಮಳೆ ಆಗ್ತಾ ಇದೆ. ಹೊಸಕೆರೆಹಳ್ಳಿಯ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಚರಂಡಿ ತುಂಬಿ ರಸ್ತೆಗೆ ಹರಿತಾ ಇದೆ ನೀರು. ವಾಹನ ಸವಾರರು ನಿಧಾನಗತಿಯ ವಾಹನ ಚಾಲನೆಯನ್ನ ಮಾಡಬೇಕಾದಂತ ಪರಿಸ್ಥಿತಿ. ಹೀಗಾಗಿ ವೆಹಿಕಲ್ಸ್ ಎಲ್ಲ ಬಹಳ ಸ್ಲೋಲಿ ಮೂವ್ ಆಗ್ತಾ ಇದೆ. ನಾವು ರಸ್ತೆಗಳಲ್ಲಿ ನೋಡ್ತಾ ಇದ್ವಿ. ಹೊಸಕೆರೆಹಳ್ಳಿಯ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಗುಡುಗು ಮಿಂಚಿನ ಸಹಿತ ಮಳೆ ಆಗ್ತಾ ಇರುವಂಥದ್ದು. ಗುಟ್ಟಹಳ್ಳಿ, ಮೆಜೆಸ್ಟಿಕ್, ಮೈಸೂರು ಬ್ಯಾಂಕ್ ಸರ್ಕಲ್, ಬ್ಯಾಟರಾಯನಪುರ, ಶಾಂತಿನಗರ, ಡಬಲ್ ರೋಡ್, ರಿಚ್ಮಂಡ್ ಟೌನ್, ಮಲ್ಲೇಶ್ವರಂ, ಮೆಜೆಸ್ಟಿಕ್, ವಿಧಾನಸೌಧ ಎಲ್ಲ ಕಡೆ ಭಾರಿ ಮಳೆ ಆಗ್ತಾ ಇದೆ. ದೇವನಹಳ್ಳಿ ಸುತ್ತಮುತ್ತ ಅಂತೂ ಭಾರಿ ಮಳೆಯಾಗಿದೆ ಅಂತ ಈಗ ಮಾಹಿತಿ ಸಿಗ್ತಾ ಇದೆ. ಮೆಜೆಸ್ಟಿಕ್ನ ದೃಶ್ಯಗಳನ್ನ ನಾವೀಗ ನೋಡ್ತಾ ಇದ್ದೀವಿ. ಮೆಜೆಸ್ಟಿಕ್ನಲ್ಲಿ ಯಾವ ರೀತಿ ಮೋಡ ಮುಸುಕಿ ಭಾರಿ ಮಳೆ ಆಗ್ತಾ ಇದೆ ಅಂತ ಹೇಳಿದ್ರೆ ಕತ್ತಲಿನ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಸೂರ್ಯನ ಒಂದು ಕಿರಣವೂ ಅಲ್ಲಿ ಕಾಣಿಸ್ತಾ ಇಲ್ಲ. ಆ ಮಟ್ಟಿಗೆ ಅಲ್ಲಿ ಸಂಜೆಗತ್ತಲು ಆವರಿಸಿದೆ. ಮಧ್ಯಾಹ್ನದ ಹೊತ್ತಿಗೆನೆ ಗುಟ್ಟಹಳ್ಳಿ, ಮೆಜೆಸ್ಟಿಕ್, ಮೈಸೂರು ಬ್ಯಾಂಕ್ ಸರ್ಕಲ್, ಇಡೀ ಪ್ರದೇಶ ಮೆಜೆಸ್ಟಿಕ್ ಸುತ್ತಮುತ್ತಲ 4-5 ಕಿಲೋಮೀಟರ್ ಪ್ರದೇಶ ಏನಿದೆ ಎಲ್ಲವೂ ಕೂಡ ಭಾರಿ ಮಳೆಗೆ ಈಗ ಒಳಗಾಗಿರುವಂಥದ್ದು. ನಾವೀಗ ಮೆಜೆಸ್ಟಿಕ್ನ ದೃಶ್ಯಗಳನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಕಿರಣ್ ಈಗ ಲೈವ್ ಇದ್ದಾರೆ. ಕಿರಣ್, ಯಾವ ರೀತಿ ಪರಿಸ್ಥಿತಿ ಇದೆ ಅಲ್ಲಿ ಮಳೆಯಿಂದಾಗಿ, ಏನಾಗಿದೆ ಅಂತ ಹೇಳಿ? ಹೌದು ಅಮರ್, ಕಳೆದ 1 ಗಂಟೆಯಿಂದ ಸಿಲಿಕಾನ್ ಸಿಟಿಯಲ್ಲಿ ಏನೊಂದು ಧಾರಾಕಾರವಾದಂಥ ಮಳೆ ಸುರಿತಾ ಇದೆ. ಈ ಮಳೆ ಹಿನ್ನೆಲೆಯಲ್ಲಿ ಸಾಕಷ್ಟು ರಸ್ತೆಗಳು ಕೂಡ ಈಗಾಗಲೇ ಜಲಾವೃತವಾಗಿರುವಂಥದ್ದು. ಸಾಕಷ್ಟು ತಗ್ಗು ಪ್ರದೇಶಗಳು ಕೂಡ ಈಗ ನೀರು ನುಗ್ಗಿರುವಂಥದ್ದು. ಸದ್ಯ ನಾನೀಗ ಕೆಂಪೇಗೌಡ ಒಂದು ಬಸ್ ನಿಲ್ದಾಣ ಏನಿದೆ, ಆ ಬಸ್ ನಿಲ್ದಾಣದ ನಂತರದ್ದು ಈಗಾಗಲೇ ಈ ಪ್ರಯಾಣಿಕರು ಕೂಡ ಈ ಒಂದು ಮಳೆಯಲ್ಲಿ ಸಾಕಷ್ಟು ಜನ ಸಿಲುಕಿಕೊಂಡಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಾ ಇರುವ ಹಾಗೆ ಸಾಕಷ್ಟು ಜನ ಪ್ರಯಾಣಿಕರು ಕೂಡ ಈ ಒಂದು ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ನಿಲ್ದಾಣ ಏನಿದೆ, ಬಸ್ ನಿಲ್ದಾಣದಲ್ಲಿ ಬಸ್ಗಳು ಕೂಡ ಸಂಚಾರ ಮಾಡದೇ ಇರೋದ್ರಿಂದ ಹರಸಾಹಸನೆ ಪಡ್ತಿರುವಂಥದ್ದು. ಬೆಂಗಳೂರಿನ ಸಾಕಷ್ಟು ಪ್ರದೇಶಗಳು ಯಶವಂತಪುರ, ಮಲ್ಲೇಶ್ವರಂ, ರಾಜಾಜಿನಗರ ಹಾಗೂ ಮೈಸೂರು ಬ್ಯಾಂಕ್ ಸುತ್ತಮುತ್ತ, ಈ ಮೆಜೆಸ್ಟಿಕ್ನ ಸುತ್ತಮುತ್ತ ಏನೊಂದು ಪ್ರದೇಶಗಳಿದೆ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಸಾಕಷ್ಟು ಮಳೆ ಕೂಡ ಆಗ್ತಿರುವಂಥದ್ದು. ಇದರ ಹಿನ್ನೆಲೆಯಲ್ಲಿ ಸಾಕಷ್ಟು ವಾಹನಗಳು ಕೂಡ ಈಗಾಗಲೇ ನೀರಲ್ಲೇ ಸಿಲುಕೊಂಡಿರುವಂಥದ್ದು. ವಾಹನ ಸವಾರರು ಕೂಡ ಈ ಒಂದು ಮಳೆ ಏನಿದೆ, ಈ ಮಳೆಯ ರಭಸಕ್ಕೆ ಹರಸಾಹಸವನ್ನು ಪಡ್ತಿರುವಂಥದ್ದು. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಏನಾಗಿತ್ತು, ಇದರ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಇನ್ನು 5-6 ದಿನಗಳ ಕಾಲ ಭಾರಿ ಮಳೆ ಆಗುವಂತ ಒಂದು ಸೂಚನೆ ಕೂಡ ಈಗಾಗಲೇ ಹವಾಮಾನ ಇಲಾಖೆ ಹೊರಡಿಸಿರುವಂಥದ್ದು. ಇದರ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಈಗಾಗಲೇ ಕಠಿಣ ಕ್ರಮಗಳನ್ನು ಹಾಗೂ ಕಟ್ಟೆಚ್ಚರವನ್ನು ವಹಿಸಲಿಕ್ಕೆ ಈಗಾಗಲೇ ಸಾಕಷ್ಟು ಮುಂದಾಗಿರುವಂಥದ್ದು. ಹಿಂದೆಯೂ ಕೂಡ ಅಂದ್ರೆ ಹವಾಮಾನ ಇಲಾಖೆ 5-6 ದಿನಗಳ ಕಾಲ ಏನು ಬೆಂಗಳೂರಲ್ಲಿ ಮಳೆ ಆಗುತ್ತೆ, ಇದರ ಹಿನ್ನೆಲೆಯಲ್ಲಿ ತಗ್ಗು ಪ್ರದೇಶದಲ್ಲಿ ಏನಿದ್ದಾರೆ ನಿವಾಸಿಗಳು ಅವರನ್ನೆಲ್ಲರನ್ನೂ ಕೂಡ ಬೇರೆ ಸ್ಥಳಗಳಿಗೆ ರವಾನೆಯನ್ನು ಮಾಡಿ, ಇಲ್ಲ ಅಂದ್ರೆ ಸಾಕಷ್ಟು ಸಂಕಷ್ಟ ಎದುರಾಗುವಂಥದ್ದು. ಕಟ್ಟಿಟ್ಟ ಬುತ್ತಿ ಅನ್ನೋದು ಅಂದ್ರೆ ಕಳೆದ ವರ್ಷ ಬಾರಿ ಏನು ಮಳೆ ಆಗಿತ್ತು ಬೆಂಗಳೂರಲ್ಲಿ, ಮಳೆಯಾದಂಥ ಸಂದರ್ಭದಲ್ಲಿ ಯಾವ್ಯಾವ ಪ್ರದೇಶಗಳಿಗೆ ನೀರು ನುಗ್ಗಿತ್ತು, ಏನೆಲ್ಲ ಅನಾಹುತಗಳಾಗಿತ್ತು, ಆ ಒಂದು ಪ್ರದೇಶಗಳಲ್ಲಿರುವಂತಹ ಜನನ ಮತ್ತೆ ತಾವು ರವಾನೆ ಮಾಡಿ ಬೇರೆ ಕಡೆಗೆ ಸ್ಥಳಾಂತರವನ್ನು ಮಾಡದೇ ಇದ್ರೆ ಸಾಕಷ್ಟು ಸಮಸ್ಯೆ ಕೂಡ ಎದುರಾಗುತ್ತೆ. ಕಳೆದ ಬಾರಿ ಏನೊಂದು ಸಾಕಷ್ಟು 4ರಿಂದ 5-6 ಜನ ಪ್ರಾಣ ಹೋಗಿತ್ತು, ಅದು ಕೂಡ ಈ ಬಾರಿ ಸಂಭವಿಸುವಂತ ಸಿಚುವೇಶನ್ ಇರೋದ್ರಿಂದ ಆದಷ್ಟು ಬೇಗ ಬಿಬಿಎಂಪಿ ಕಟ್ಟೆಚ್ಚರ ವಹಿಸಿ ಅಂತೇಳಿ ಸಾಕಷ್ಟು ಈಗಾಗಲೇ ಮಳೆಯ ರಭಸಕ್ಕೆ ಕೆಂಪೇಗೌಡ ಬಸ್ ನಿಲ್ದಾಣ ಇದೆ, ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಕೂಡ ಹರಸಾಹಸವನ್ನು ಪಡ್ತಿರುವಂಥದ್ದು. ಒಟ್ಟಿನಲ್ಲಿ ಅಮರ್, ಈ ಮಳೆ ಏನಿದೆ ಸಾಕಷ್ಟು ಅವಾಂತರವನ್ನು ಸೃಷ್ಟಿ ಮಾಡೋದಕ್ಕಿಂತ ಮುಂಚೆ ಬಿಬಿಎಂಪಿ ಅಧಿಕಾರಿಗಳು ಆದಷ್ಟು ಬೇಗ ಕಠಿಣವಾದಂತ ಇಲ್ಲಾಂದ್ರೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ವಹಿಸಿದ್ರೆ ಸಾಕಷ್ಟು ನಡೆಯಬಹುದಂತ ಅನಾಹುತಗಳಿದೆ, ಎಲ್ಲದನ್ನು ಕೂಡ ತಪ್ಪಿಸಬಹುದು ಅಮರ್. ಥ್ಯಾಂಕ್ ಯು ಕಿರಣ್.
ಈ ರೀತಿ ಬೆಂಗಳೂರಿನ ಹಲವಾರು ಕಡೆ ನಿರಂತರವಾಗಿ ಬೆಳಗಿನಿಂದಲೂ ಕೂಡ ಮಳೆ ಆಗ್ತಾ ಇದೆ. ಒಂದು ವಿಪರೀತ ಮಳೆಯಾದಾಗ ಆಗುವಂಥ ಸಮಸ್ಯೆ ಅಂತ ಹೇಳಿದ್ರೆ ತಗ್ಗು ಪ್ರದೇಶಗಳಿಗೆಲ್ಲ ನೀರು ನುಗ್ಗುವಂಥದ್ದು ಒಂದು. ಮತ್ತೊಂದು ಕಡೆ ವಾಹನ ಸಂಚಾರಕ್ಕೆ ಬಹಳ ಅಡಚಣೆ ಉಂಟಾಗೋದು, ಫ್ಲೈಓವರ್ ಅಂಡರ್ ಪಾಸ್ ಕೆಳಗೆಲ್ಲ ನೀರು ನಿಂತ್ಕೊಂಡು ರೋಡ್ ಬ್ಲಾಕ್ ಆಗೋದು, ಈ ರೀತಿ ನಾನಾ ರೀತಿಯ ಸಮಸ್ಯೆಗಳಿಗೆ ಅದು ಕಾರಣ ಆಗತ್ತೆ. ಹೀಗಾಗಿ 5-6 ದಿನ ಮಳೆ ಬರುತ್ತೆ ಅಂತ ಹೇಳಿದ್ರೆ ಇದೇ ರೀತಿ ನಿಜಕ್ಕೂ ಕೂಡ ಈಗಲೇ ಎಚ್ಚೆತ್ಕೋಬೇಕು BBMP ಅವರು. ಈಗ ನಾವು ನೋಡ್ತಾ ಇದ್ದೀವಿ ಜ್ಞಾನಭಾರತಿ, ನಾಯಂಡಹಳ್ಳಿ ಹಾಗೂ ಶಿವಾನಂದ ಸರ್ಕಲ್ನ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ಯಾವ ರೀತಿ ಮಳೆ ಆಗ್ತಾ ಇದೆ ಅಂತ. ಬೆಂಗಳೂರಿನ ಎಲ್ಲಾ ಕಡೆ ಇದೇ ರೀತಿ ಮಳೆ ಆಗ್ತಾ ಇದೆ ಬೆಳಗ್ಗಿನಿಂದಲೂ ಕೂಡ. ಇನ್ನೂ 5 ದಿನ ಇದೇ ರೀತಿ ಮಳೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ಮಳೆ ಅಂತ ಹೇಳಿದ್ರೆ ಒಂದು ಚೂರು ಕೂಡ ಬೆಳಕು ಇಲ್ಲ, ಆ ಪರಿ ಮೋಡ ಆವರಿಸ್ಕೊಂಡು ಜೋರಾಗಿ ಮಳೆ ಸುರಿತಾ ಇರುವಂಥದ್ದು. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಉಂಟಾಗಿ ಈ ಮಳೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಅಂತ ಈಗ ಹೇಳಲಾಗ್ತಾ ಇದೆ. ಈಗ ನಾಯಂಡಹಳ್ಳಿ ಫ್ಲೈಓವರ್ ಜಂಕ್ಷನ್ ಬಳಿಯಿಂದ ನಮ್ಮ ಪ್ರತಿನಿಧಿ ಭಾಗ್ಯ ಲೈವ್ ಇದ್ದಾರೆ. ಭಾಗ್ಯ, ಅಲ್ಲಿ ಮಳೆಯಿಂದಾಗಿ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಭಾಗ್ಯ? ಅಮರ್ ಪ್ರಸಾದ್, ಯೂಶುವಲಿ ಬೆಂಗಳೂರಲ್ಲಿ ಮಳೆ ಆದ್ರೆ ಪರಿಸ್ಥಿತಿ ಹೇಗಿರುತ್ತೆ ಅಂತ ಎಲ್ರಿಗೂ ಕೂಡ ಗೊತ್ತು. ಯಾವಾಗ ಮಳೆ ಬಂದರೂ ಕೂಡ ಒಂದಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ. ಎಲ್ಲೋ ಬೈಕ್ನಲ್ಲಿ ಹೋಗ್ತಿರುವಂತಹ ಬೈಕ್ ಸವಾರರು ಗಾಡಿಗಳನ್ನ ನಿಲ್ಲಿಸಿ ಫ್ಲೈಓವರ್ ಕೆಳಗೆ ನಿಲ್ತಾರೆ. ಅದ್ರ ಜೊತೆಗೆ ಏನು ಮಳೆ ಬರ್ತಿದೆ ಬೇಗ ಮನೆಗೆ ಹೋಗ್ಬೇಕು ಅಂತಿರೋರು ಕೂಡ ಅವಸರವಾಗಿ ಹೋಗ್ತಿರ್ತಾರೆ. ಸೊ ಟ್ರಾಫಿಕ್ ಜಾಮ್ ಅಲ್ಲಿ ಸಿಕ್ಕಾಕೊಳ್ತಾರೆ. ಅದ್ರ ಜೊತೆಗೆ ಬೆಂಗಳೂರಲ್ಲಿ ಕೊಚ್ಚೆ ಮೋರಿಗಳ ಕಾಟ ಕೂಡ ಇದೆ. ಏನು ಮಳೆ ಬಂತು ಅಂತಂದ್ರೆ ಎಂತ ಫ್ಲೈಓವರೇ ಆಗಿರ್ಲಿ, ಎಂತ ಹೈವೇನೇ ಆಗಿರ್ಲಿ, ಅಲ್ಲಿ ಏನು ಧಾರಾಕಾರವಾಗಿ ನೀರು ಹರಿಯುತ್ತೆ. ಒಳ್ಳೆ ಜಲಪಾತದ ಹಂಗೆ ಕೊಚ್ಚೆ ನೀರು ಕೊಚ್ಕೊಂಡು ಬರ್ತಿರುತ್ತೆ. ಅದ್ರ ಮಧ್ಯೆನೇ ಜನ ಓಡಾಡಬೇಕಾಗುತ್ತೆ, ವೆಹಿಕಲ್ಗಳನ್ನ ತಗೊಂಡು ಹೋಗ್ಬೇಕಾಗುತ್ತೆ. ನಾನೀಗ ಸದ್ಯ ನಾಯಂಡಹಳ್ಳಿ ಫ್ಲೈಓವರ್ ಜಂಕ್ಷನ್ ಅಲ್ಲಿ ಇದ್ದೀನಿ. ಇಲ್ಲಿ ಕೂಡ ನಾವು ನೋಡ್ಬೋದು, ಇಲ್ಲಿ ಸಿಗ್ನಲ್ ಇದೆ. ಸಿಗ್ನಲ್ ಕೆಳಗಾಗಿರಬಹುದು ಅಥವಾ ಅಕ್ಕಪಕ್ಕದಲ್ಲಾಗಿರಬಹುದು, ಫ್ಲೈಓವರ್ ಕೆಳಗಾಗಿರಬಹುದು, ಸಾಕಷ್ಟು ಜನ ಬೈಕ್ಗಳನ್ನ ಪಾರ್ಕ್ ಮಾಡಿಬಿಟ್ಟು ನಿಂತು ಬಿಟ್ಟಿದ್ದಾರೆ. ಇರೋಬರೋ ಅಂದ್ರೆ ಯಾವುದೋ ಕೆಲಸಕ್ಕೆ ಹೋಗ್ಬೇಕು ಅಂತಿರ್ತಾರೆ. ಈ ರೀತಿ ಮಳೆ ಬಂದಾಗ ಅವ್ರು ಏನು ಮಾಡೋದಕ್ಕಾಗಲ್ಲ. ಬೈಕ್ ಸವಾರರು ಬೈಕ್ಗಳನ್ನೆಲ್ಲ ನಿಲ್ಲಿಸ್ಕೊಂಡು ಒಂದ್ ಕಡೆ ನಿಂತು ಬಿಟ್ಟಿದ್ದಾರೆ. ಜೊತೆಗೆ ಸಿಗ್ನಲ್ ಕೂಡ ಅಂದ್ರೆ ಸಿಗ್ನಲ್ ಅಲ್ಲಿ ಕೂಡ ಟ್ರಾಫಿಕ್ ಜಾಮ್ ಆಗಿರುವಂತಹದ್ದು. ಸಾಕಷ್ಟು ಜನ ಏನು ಮಳೆಯಿಂದಾಗಿ ಒಂದ್ ಕಡೆ ಬೈಕ್ ಸವಾರರು ನಿಂತ್ಕೊಂಡ್ರೆ ಮತ್ತೊಂದು ಕಡೆ ಟ್ರಾಫಿಕ್ ಜಾಮ್ ಕಾಟ, ಮತ್ತೊಂದು ಕಡೆ ಕೊಚ್ಚೆ ನೀರು ಹರಿತಿರುವಂತಹ ಕಾಟ. ಇಲ್ಲಿ ನಾಯಂಡಹಳ್ಳಿ ಫ್ಲೈಓವರ್ ಹತ್ರ ಕೂಡ ಸಾಕಷ್ಟು ಜನ ಏನು ಬೈಕ್ ಅನ್ನ ಪಾರ್ಕ್ ಮಾಡ್ಕೊಂಡು ನಿಂತಿರುವಂತಹದ್ದು. ಜೊತೆಗೆ ಮಳೆ ನಿಲ್ಲೋ ತನಕ ಜನ ಅಲ್ಲೇ ಇರುವಂತಹದ್ದು. ಜೊತೆಗೆ ಏನು ಪಾದಚಾರಿಗಳಿಗೂ ಕೂಡ ಇದೊಂದು ರೀತಿ ಏನು ಸಮಸ್ಯೆ ಉಂಟಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಮಳೆ ಬಂದಾಗ ಅವ್ರು ಎಲ್ಲೂ ಹೋಗ್ಲಿಕ್ಕಾಗಲ್ಲ. ಈ ರೀತಿ ಫ್ಲೈಓವರ್ಗಳ ಕೆಳಗೆ ಬಂದು ನಿಂತ್ಕೋತಾರೆ. ಜೊತೆಗೆ ಹವಾಮಾನ ಇಲಾಖೆಯ ವರದಿಯ ಪ್ರಕಾರ ಇನ್ನು 5-6 ದಿನಗಳ ಕಾಲ ಬೆಂಗಳೂರಲ್ಲಿ ಇದೇ ರೀತಿ ಭಾರಿ ಮಳೆ ಇರುತ್ತೆ ಅನ್ನುವಂತಹ ಮಾಹಿತಿ ಇದೆ. ಸೊ ಹಾಗಾಗಿ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳೋದು ಕೂಡ ಮುಖ್ಯ ಆಗುತ್ತೆ. ಇನ್ನು ಇವತ್ತು ನಿನ್ನೆ ಕೂಡ ಮಧ್ಯಾಹ್ನ ಮೇಲೆ ಒಂದಷ್ಟು ಮಳೆ ಬಂತು. ಬೆಂಗಳೂರಿನ ಸುತ್ತ ಒಂದಷ್ಟು ಕಡೆಗಳಲ್ಲಿ ಮಳೆ ಆಯಿತು. ಇವತ್ತಂತೂ ಬೆಳಿಗ್ಗೆಯಿಂದಲೇ ವರುಣ ನನ್ನ ಆರ್ಭಟ ಮುಂದುವರಿಸಿ ಅನ್ನುವಂತಹ ಸೂಚನೆ ಕೊಟ್ಟಿದ್ದ ಅಂತ ಕಾಣುತ್ತೆ. ಬೆಳಿಗ್ಗೆ ಕೂಡ ಒಂದಷ್ಟು ಏನು ಜಾಗಗಳಲ್ಲಿ ಮಳೆ ಬಂತು. ಇವತ್ತಿಗೆ ಈಗಾಗಲೇ ಗುಟ್ಟಳ್ಳಿ ಆಗಿರಬಹುದು, ಶಿವಾನಂದ ಸರ್ಕಲ್ ಆಗಿರಬಹುದು, ಮೆಜೆಸ್ಟಿಕ್ ಆಗಿರಬಹುದು ಅಥವಾ ಮೈಸೂರು ರೋಡ್ ಆಗಿರಬಹುದು, ಬೆಂಗಳೂರಿನ ನಾನಾ ಕಡೆಯಲ್ಲಿ ಭಾರಿ ಮಳೆ ಆಗ್ತಿರುವಂತಹದ್ದು. ಸೊ ಇಲ್ಲಿ ನಾಯಂಡಹಳ್ಳಿ ಜಂಕ್ಷನ್ ಅಲ್ಲಿ ಕೂಡ ಸಿಕ್ಕಾಪಟ್ಟೆ ಮಳೆ ಆಗ್ತಿದೆ. ಏನು ನೀರು ಹರಿದು ಬರ್ತಿರೋದು ಒಂದ್ ಕಡೆ, ಅದೇ ಟ್ರಾಫಿಕ್ ಜಾಮ್ ಮತ್ತೊಂದು ಕಡೆ ಆಗಿರುವಂತಹದ್ದು. ಇನ್ನೊಂದು ಕಡೆ ಬೈಕ್ ಸವಾರರು ಮಳೆಗೆ ತತ್ತರಿಸಿ ಎಲ್ಲರೂ ಕೂಡ ಬೈಕ್ ಅನ್ನ ಫ್ಲೈಓವರ್ ಕೆಳಗೆ ಪಾರ್ಕ್ ಮಾಡಿ ಅವ್ರುಗಳು ಒಂದ್ ಕಡೆ ನಿಂತ್ಕೊಂಡಿರುವ ಅಂತದ್ದಾಗಿರ್ಬಹುದು. ಒಟ್ಟಿನಲ್ಲಿ ಮಳೆಗಂತೂ ಜನ ತತ್ತರಿಸಿ ಹೋಗಿದ್ದಾರೆ. ಸದ್ಯಕ್ಕೆ ಇವತ್ತು ಒಂದಷ್ಟು ಮಳೆ ಬಂದು ನಿಂತ್ಕೊಂಡಿರುವಂತಹದ್ದು. ಬಟ್ ಆದ್ರೆ ಇನ್ನೂ ಒಂದು 5-6 ದಿನಗಳ ಕಾಲ ಇದೇ ರೀತಿ ಮಳೆ ಮುಂದುವರಿಯುತ್ತೆ ಅನ್ನುವಂತಹದ್ದು ಹವಾಮಾನ ಇಲಾಖೆ ವರದಿಯಾಗಿದೆ. ಅಮರ್, ಥ್ಯಾಂಕ್ ಯು.